ಪರೀಕ್ಷೆಗೆ ವಿಜಯೇಂದ್ರ ಒತ್ತಾಯ ಮಾಡಿದ್ದಾರೆ. ಪದೇ ಪದೇ ಈ ರೀತಿ ಆಗಬಾರ್ದು, ಅದಕ್ಕೆ ಕ್ರಮ ವಹಿಸಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಒಳ್ಳೆಯ ಉತ್ತರ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ವಿಜಯೇಂದ್ರ ಒಪ್ಪಿಕೊಂಡಿದ್ದಾರೆ. ಪ್ರತಿಪಕ್ಷದ ನಾಯಕರು ಮಾತನಾಡಿದ್ದಾರೆ. ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕಾಗಿದೆ, ಮರುಪರೀಕ್ಷೆಯ ಅಗತ್ಯ ಇದೆ. ವಿಧಾನಸಭೆಯಲ್ಲಿ ಬಿವೈ ವಿಜಯೇಂದ್ರ ಆಗ್ರಹ ಮಾಡಿದ್ದಾರೆ. ರಾಜ್ಯದಲ್ಲಿ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತೇನು ಪರದಾಡ್ತಾ ಇದ್ದಾರೆ. ಇವತ್ತು ಪಕ್ಷಾತೀತವಾಗಿ ವಿಚಾರವನ್ನು ಎಲ್ಲರೂ ಕೂಡ ಇದ್ರ ಪರವಾಗಿದ್ದಾರೆ. ಏನು ಲೋಪದೋಷಗಳು ಆಗಿದೆ, ಅದು ಆಗಿರ್ತಕ್ಕಂಥ ಕಾರಣಗಳೇನು, ಎಲ್ಲ ಒಂದ್ ಕಡೆ ಅಕೌಂಟಬಿಲಿಟಿ ಇರಲೇಬೇಕಾಗ್ತದೆ. ಯಾಕಂದ್ರೆ ಇದು ಹಲವಾರು ವರ್ಷಗಳಿಂದ ಪರೀಕ್ಷೆಗಳು ಆಗೋದು, ಪರೀಕ್ಷೆ ಆದ್ಮೇಲೆ ಅದು ಫಲಿತಾಂಶ ಹೊರಬರೋದಿಲ್ಲ, ಫಲಿತಾಂಶ ಹೊರ ಬಂದ್ಮೇಲೆ ಅದು ಇಂಟರ್ವ್ಯೂ ಬರೋದಿಲ್ಲ. ಈ ರೀತಿ ಅನೇಕ ಲೋಪದೋಷಗಳು ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಬರ್ತಾ ಇದೆ. ಬಟ್ ಈಗ ಏನು ಗಂಭೀರವಾಗಿದ್ದಿರ್ತಕ್ಕಂಥ ಪ್ರಶ್ನೆ ಏನಿದೆ, ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಲೇಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಳ್ಳೆ ರೀತಿ ಉತ್ತರವನ್ನು ಕೊಟ್ಟಿದ್ದಾರೆ. ವಿರೋಧ ಪಕ್ಷ ನಾಯಕ ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಒಂದು ಲಾಜಿಕಲ್ ಎಂಡಿಗೆ ಹೋಗಲೇಬೇಕಾಗ್ತದೆ. ಆ ವಿದ್ಯಾರ್ಥಿಗಳ ಭವಿಷ್ಯ ಏನಿದೆ ಅದು ಅನ್ಯಾಯ ಆಗಬಾರ್ದು. ಏಜ್ ರಿಲ್ಯಾಕ್ಸೇಷನ್ ಕೂಡ ಆಗಬೇಕು, ಮರುಪರೀಕ್ಷೆನೂ ಆಗಬೇಕು. ಒಂದು ಪದೇ ಪದೇ ಈ ರೀತಿ ಪುನರಾವರ್ತನೆ ಆಗದ ರೀತಿಯಲ್ಲಿ ಸರ್ಕಾರ ಇದ್ರ ಬಗ್ಗೆ ಬಿಗಿಯಾದ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು. ಇದು ಉದ್ದೇಶ. ರಾಜ್ಯದಲ್ಲಿ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ತಾರೆ.